ಶಾವಿಗೆ ರೆಡಿ ಮಾಡ್ತಾ ಇದ್ದಾರೆ. ಶಾವಿಗೆ ಎಷ್ಟು ಈಸಿಯಾಗಿ ಮಾಡ್ತಾರೆ, ನನಗಂತೂ ಗೊತ್ತಿಲ್ಲ. ನನಗಂತೂ ಬೇಷು ಬಿಡೋ, ಆಮೇನ ಬದುಕೊಳ್ಳಿ. ಬಕೆಟ್ ಕೆಳಗಡೆ ಮುರ್ಕಾಟಿ ಆಮೇಲ. ದಶರಥ್ ಮಹಾರಾಜ್ ಬರ್ತಿದ್ದಾರೆ, ದಾರಿ ಬಿಡಿ. ದಶರಥ್ ಮಹಾರಾಜ್ ಕಿ ನಮ್ಮದು ಪುಟಾಣಿ ಮನೆ, ಹಳೇ ಮನೆ. ನಮ್ಮ ಮಾವನವರಿದ್ದಾಗ ಕಟ್ಸಿದ್ದು. ಹೌದಾ ಆಕರ್ಷ್? ಮಾವನವರಿದ್ದಾಗಲಾ? ಸುಲಿಯೋದನ್ನದಲ್ವಾ? ಕಾಯಿ ಸುಲಿಯೋದು. ಓಕೆ, ಬಿಡಿಸೋದಲ್ಲ. ಕಾಯಿ ಕಡೆ ಬಿಡಿಸೋದು ಕಾಫಿ, ನಮ್ಮ ಕಡೆ ಕಾಯಿ ಸುಲಿತಾ ಇರೋದು. ಇದು ಹಾಲು. ನಾವು ಬಂದರೆ ಎಲ್ಲ ಇಲ್ಲೇ ಒಟ್ಟಿಗೆ ಮಲ್ಕೊಳ್ಳೋದು. ಇದು ಪಲ್ಯ, ಕೋಸಂಬರಿ, ಮುದ್ದೆ. ಎಲ್ಲನೂ ಮಾಡಿದ್ರ ಅತ್ತೆ ಇಷ್ಟು ಬೇಗ? ಬೆವರು ಆಕಾಶ್, ಬೆವರು ಇಳಿಸಿದೀನಿ ಇವತ್ತು. ನೆಲ ಗುದ್ದಿ ನೀರ್ ತೆಗಿಯೋದು ಅಂತಾರಲ್ಲ, ಇದೇ ಅದು. ಓಕೆ, ಏನ್ರಪ್ಪ ಸ್ಪೆಷಲ್? ಶಾವಿಗೆ, ಕಾಯಲ್, ಅನ್ನ, ಸಾಂಬಾರ್, ಕೋಸಂಬರಿ, ಪಲ್ಯ. ಅಂದ್ರೆ ಈ ಕಡೆ ಸೈಡ್ ಸ್ಪೆಷಲ್ ಆಗಿದೆ. ಅಮ್ಮ ಎಳ್ಳಾಕಿದ್ಯಾ? ಓಕೆ, ಭರ್ಜರಿ ಬೊಂಬಾಟ್ ಸಿಹಿ ಭೋಜನ ನಮ್ಮ ಮನೆಯಲ್ಲಿ ಇವತ್ತು. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ. ಇವತ್ತಿನ ಒಳಗೆ ಸ್ವಾಗತ. ಇವತ್ತು ನಾನು ಆಕಾಶ್ ಅವ್ರ ಮನೇಲಿದ್ದೀನಿ, ಅಂದರೆ ನಮ್ಮ ಅತ್ತೆ ಮನೇಲಿದ್ದೀನಿ, ನಮ್ಮ ಮಾವನ ಮನೇಲಿದ್ದೀನಿ. ಅದು ಫ್ಯಾಮಿಲಿ ಸಮೇತ ಬಂದಿದ್ದು. ಅದರಲ್ಲೂ ನನ್ನ ಕಸಿನ್ಸ್ ಕೂಡ ಬಂದಿದ್ದಾರೆ. ಆಕಾಶ್ ಆಲ್ರೆಡಿ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕಾಯಿ ಬಿಡಿಸ್ತಾ ಇದ್ದಾರೆ. ತೆಂಗು ಬೆಳೆಗಾರರಲ್ವಾ, ಹಾಗಾಗಿ ಕಾಯಿ ಸುಲಿತಾ ಇದ್ದಾರೆ. ಸುಲಿಯೋದನ್ನದಲ್ವಾ? ಕಾಯಿ ಸುಲಿಯೋದು. ಓಕೆ, ಬಿಡಿಸೋದಲ್ಲ. ಕಾಯಿ ಕಡೆ ಬಿಡಿಸೋದು ಕಾಫಿ, ನಮ್ಮ ಕಡೆ ಕಾಯಿ ಸುಲಿತಾ ಇದ್ದಾರೆ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ ನೋಡ್ಬೋದು ನೀವು. ಏನೋ ಭೀಷ್ಮ ಅದು ಎಲ್ಲ ಎಂಥದ್ದು? ಅಯ್ಯೋ, ಒಂದು ಆಮೆ ಹಿಡ್ಕೊ ಬಂದಿದ್ದಾನೆ. ಅದಕ್ಕೆ ನೀರು ಹಾಕೋದು, ಚೆಲ್ಲೋದು. ಅದೆಷ್ಟು ಸಲ ತೊಳೆದು ಕ್ಲೀನ್ ಮಾಡ್ತಿದ್ದಾನೆ ಗೊತ್ತಿಲ್ಲ. ಆಕಾಶ್ ಅವರ ಊರು ಅರಳಕಟ್ಟ ಅಂತ ಹೇಳಿ ನೀವು ನೋಡ್ಬೋದು. ಇಲ್ಲಿ ಜಾಸ್ತಿ ಇಲ್ಲಿ ತೆಂಗು ಬೆಳೀತಾರೆ, ಅಂದರೆ ಅರಸೀಕೆರೆ ಸೈಡಲ್ಲಿ ಬರುತ್ತಲ್ಲ, ಹಾಗಾಗಿ. ನಮ್ಮದು ಪುಟಾಣಿ ಮನೆ, ಹಳೇ ಮನೆ. ನಮ್ಮ ಮಾವನವರಿದ್ದಾಗ ಕಟ್ಸಿದ್ದು. ಹೌದಾ ಆಕರ್ಷ್? ಮಾವನವರಿದ್ದಾಗಲಾ? ಅವರ ನಮ್ಮ ಅಪ್ಪ ದತ್ತು ಪುತ್ರ ಈ ಊರಿಗೆ. ಓಕೆ, ಆ ಕತೆ ಇನ್ನೊಂದ್ಸಲ ಕೇಳೋಣಂತೆ. ಅವ್ರು ಕಟ್ಸಿದ್ದು. ಓಕೆ, ನಮ್ಮ ಜೊತೆ ತರುಣ್ ಬಂದಿದ್ದಾರೆ, ನೋಡ್ಬೋದು. ಕಳೆದ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ತೀರಾ. ನಾನು ಬ್ಲಾಗೆಲ್ಲ ನೆಕ್ಸ್ಟ್ ಇವ್ರ ಕೆಲ ಕ್ಯಾಮ್ರಾ ಮಾಡ್ಸೋಣ ಅಂತ ಇದು ಮಾಡ್ಕೊಲ್ಲ. ನಾವು ಸದ್ಯಕ್ಕೆ ಇದು ಹಳೆ ಮನೆ ಆಗಿರೋದ್ರಿಂದ ತೋಟದಲ್ಲಿ ಒಂದು ಮನೆ ಕಟ್ಟೋ ಪ್ಲ್ಯಾನ್ ಇದೆ. ಇದನ್ನು ಹಾಗೆ ಬಿಡ್ತೀವಿ, ಮನೆ ಕಟ್ಟಲ್ಲ. ಇಲ್ಲಿ ಆಲ್ಟ್ರೇಷನ್ನು ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಅತ್ತೆ ಗಿಡ ಅದು ಇದು ಎಲ್ಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ವಾಟರ್ ಟ್ಯಾಂಕ್ ಇದೆ, ನೋಡ್ಬೋದು. ನುಗ್ಗೆ ಗಿಡ ಇದೆ, ಬಾಳೆ ಗಿಡ ಇದೆ, ಪೂಜೆಗೆಲ್ಲ ಹೂ ಬೆಳ್ಕೊಂಡಿದ್ದಾರೆ. ಮತ್ತು ಬೇವಿನ ಗಿಡ ಇದೆ. ಇಲ್ಲಿ ಅಂತ ಹೇಳಿದರೆ ಎಲ್ಲರ ಮನೆ, ಎಲ್ಲರ ತೋಟದ ಮಧ್ಯೆನೂ ಬೇವಿನ ಸೊಪ್ಪು, ಬೇವಿನ ಗಿಡ ಇದೆ. ನಮ್ಮ ಮಾವಂದು ಗಾಡಿ ಹಾಗೆ ಇದೆ. ಈ ಕಡೆ ಬಸ್ಲು ಮನೆ. ಅತ್ತೆ ಏನೋ ಮಾಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಏನತ್ತೆ ಅಡುಗೆ ಇವತ್ತು ಸ್ಪೆಷಲ್ ಏನು ಮಾಡ್ತಾಯಿದ್ದೀರಾ ಹೇಳಿ? ಶಾವಿಗೆ, ಕಾಯಲ್ಲು, ಕೋಸಂಬರಿ, ಅನ್ನ, ಸಾಂಬಾರ್, ಮುದ್ದೆ, ಪಲ್ಯ. ನಮ್ಮ ಸುಸ್ಸು ಬಂದಿದ್ದಾಳೆ ಇವತ್ತು. ಸುಸ್ಸುನ ಹೆಲ್ಪ್ ಮಾಡ್ತಾ ಇದ್ದಾಳೆ. ಪ್ರಿಯರೇ, ನಮ್ಮ ಚಿಟ್ಟುಡ ರಂಗಿಲಂದು ಹಿಡ್ಕೊಂಡು. ನಮ್ಮ ಸೈಡು ಇವತ್ತು ಎಷ್ಟು ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ ನೋಡ್ಬೋದು. ಇದು ಹಾಲು. ನಾವು ಬಂದರೆ ಎಲ್ಲ ಇಲ್ಲೇ ಒಟ್ಟಿಗೆ ಮಲ್ಕೊಳ್ಳೋದು. ಬೆಳಗ್ಗೆ ಮಲಗಿದ್ದೀನು, ಬೆಡ್ಶೀಟ್ ಏನೂ ಎತ್ತಿಲ್ಲ. ಹಾಗೇ ನಾವು ತಿಂಡಿ ತೊಗೊಂಡು ಹಾಗೇ ಡೈರೆಕ್ಟು ಹೋಗಿದ್ದೈತೆ. ಯಾಕೆಂದರೆ ನೈಟೆಲ್ಲ ಜರ್ನಿ ಮಾಡಿದ್ವಲ್ಲ, ಬೆಳಗ್ಗೆ ಪಟ್ ಅಂತ ಎದ್ದು ನಮ್ಮ ಅತ್ತೆ ತಿಂಡಿ ರೆಡಿ ಮಾಡಿದ್ದು. ತೋಟ ನೋಡೋಣ ಅಂತ ಹೋದು. ಮಧ್ಯಾಹ್ನ ಕರೆಕ್ಟಾಗಿ ಇವಾಗ ಎಷ್ಟಾಗಿದೆ ನೋಡಿ, ಮಧ್ಯಾಹ್ನ ಅಲ್ಲ, ಟೈಮು 2 ಗಂಟೆ ಆಗಿದೆ. ಕಾಯಿ ಬಿಡಿಸಿದ್ರು, ಹಂಗೇ ಮೇಲಕ್ಕೇನೋ ಹಾಕಿಲ್ಲ, ಅಟ್ಟಕ್ಕೆ ಇಲ್ಲೇ ಹಾಕಿದ್ದಾರೆ. ಕೊಬ್ಬರಿ ಮಾಡೋದಕ್ಕೆ ಹಾಕ್ತಾಯಿದ್ರು. ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ. ಪ್ರತಿ ಸಲನೂ ಸ್ವಲ್ಪ ಅಷ್ಟೇ ಬಿದ್ದಂಗೆ ಹಾಕೋ ಬಂದಿದ್ದಾರೆ. ಇನ್ನು ತೋಟದಲ್ಲಿ ಹಾಗೇ ಇದೆ ನೋಡಿ. ಕೆಲವೊಂದು ನೀರಿದ್ದರೆ ಎಷ್ಟು ಇದಾಗ್ಬಿಟ್ಟಿದೆ ಅಂತ ಹೇಳಿ. ಇದೇ ಹಾಲು, ಟಿ ವಿ. ನಮ್ಮ ಅತ್ತೆ ಇನ್ನೊಂದಂತ ಹೇಳಿದರೆ, ಟೈಲರಿಂಗ್ ಮಷಿನ್ ಸಣ್ಣ ಪುಟ್ಟದಾಗಿ ಇಲ್ಲೇ ಊರಲ್ಲಿ ಟೈಲರಿಂಗ್ ಮಾಡ್ಕೊಂಡಿದ್ದಾರೆ. ಯಾರಾದ್ರು ಕೇಳಿದರೆ ಬ್ಲೌಸಲ್ಲಿ ಕೊಡ್ತಾರೆ. ಮತ್ತು ಈ ಕಡೆ ಪೂಜಾ ಮನೆ. ಈ ಕಡೆ ಒಂದು ರೂಮ್ ಇದೆ. ಎಲ್ಲ ಕಡ್ಪ ಕಲ್ಲಿಂದು ಮನೆ ಫುಲ್ ಕಂಪ್ಲೀಟಾಗಿ. ಇವಾಗ ಎಲ್ಲ ಟೈಮ್ ಆಗಿದೆಯಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಇನ್ನೇನಕ್ಕೆ ಇಟ್ಟಿದ್ದಾರೆ. ಅನ್ನಕ್ಕೆ ಇಟ್ಟಿದ್ದಾರೆ. ಈ ಕಡೆ ಸಾಂಬಾರು, ಮತ್ತು ಕಾಫಿ ಬಿಸಿ ಮಾಡೋದೇ ಕುಡಿಯೋಣಂತೆ. ಬಿಸಿ ಮಾಡಿದ್ದೆ ನೋಡು. ಇವಳು ಎಂತ ಮಾಡ್ತಿದ್ದೀಯ ಸುಸ್ಸು? ನಾನು
ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ, ಕೋಸಂಬರಿ. ನಾನೇನು ಮಾಡ್ಬೇಕಂತ ಕೇಳಿದೆ ನಮ್ಮ ಅತ್ತೆ, ಅದಕ್ಕೇನು ಡೈಲಾಗ್ ಹೇಳಿದ್ರು ಗೊತ್ತಾ? ಮಾಡ್ಲತ್ತೆ ಏನು ಬೇಡ, ಹಾಂ ಮಗನ ನೋಡ್ಕೋ ಅಂತ ಹೇಳಿದರು. ನೀನು ಕರೆಕ್ಟಾಗಿ ನಿನ್ನ ಮಗನ ನೋಡ್ಕೋ, ಏನು ಮಾಡಬೇಡ ಅಂತ. ಹಳೆ ಮನೆ ಆದರೂ ನಮ್ಮದು ತುಂಬ ಚೆನ್ನಾಗಿದೆ. ನಮ್ಮ ಅತ್ತೆಂದು ತುಂಬ ಕ್ಲೀನು, ಒಂದು ಸ್ವಲ್ಪನೂ ಡಸ್ಟು ಇಲ್ದಂಗೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡ್ಬೋದು. ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಲೇಡೀಸ್ ಎಲ್ಲ ಸೇರಿಕೊಂಡು. ನಮ್ಮ ಅತ್ತೆನ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. ಮಾಡ್ತೀರೇನತ್ತೆ? ಹಾಂ ಮಾಡ್ತಾರಂತೆ. ಇಲ್ಲಿ ಹೇಳಿ ನಮಗೆ. ಹೌದು ಹೌದು ಮಾಡ್ತೀರಾ? ಹಾಂ ಅವ್ರಿಗೆ ಆಗಲ್ಲ ಇವಾಗ, ಆದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕಾಯಿ ತುರಿತಾ ಇದ್ದಾರೆ. ಎಲ್ಲಿ ಮಗ ಕಾಫಿ? ಬಿಸಿ ಮಾಡಿಲ್ಲ, ಮಾಡಬೇಕು. ಅಡುಗೆ ಮನೆ ದೊಡ್ಡದು ನೋಡಿ, ನಮ್ಮ ಮನೆ ಅಡುಗೆ ಮನೆ ಎಷ್ಟು ದೊಡ್ಡದಿದೆ ಅಂತ. ಫಸ್ಟ್ ಟೈಮ್ ನನ್ನ ಕಸಿನ್ಸ್ ಎಲ್ಲ ಕರ್ಕೊಂಬಂದಿರೋದು. ಸತ್ತಾಗ ಎಲ್ಲರೂ ಬಂದಿದ್ದರು, ಅಂದರೆ ಇವ್ರ್ಯಾರು ಬಂದಿರಲಿಲ್ಲ, ಅಮ್ಮ ಎಲ್ಲ. ಬಟ್ ಈ ಥರ ಕಸಿನ್ಸ್ ಎಲ್ಲ ಬಂದು ಅಡುಗೆ ಊಟ ತಿಂಡಿ ಮಾಡ್ತಾ ಇರೋದು ಮದುವೆ ಆಗಿ ಇಷ್ಟು ವರ್ಷಕ್ಕೆ ಇದೇ ಫಸ್ಟು ಟೈಮು. ಎಸ್, ನನ್ನ ಮಗ ಅಳ್ತಾ ಇದ್ದಾನೆ ಅನಿಸುತ್ತೆ. ಕಾಫಿ ಬಿಸಿ ಮಾಡ್ಕೊಂಬಾ. ಎಷ್ಟು ಸೆಕೆ ಆಗ್ತಿಲ್ವೇನೆ ಮಗ? ಸೆಕೆ ಇಲ್ಲ, ಅಂದ್ರೆ ಅಲ್ಲಿ ನೀರ್ ಹಾಕೊಂಡ್ ಬಂದಿದ್ವಲ್ಲ, ಹಂಗಾಗಿ ಹೆಂಗಿದೆ ನಮ್ಮೂರ್ ವೆದರ್ಗು ಇವ್ರ ವೆದರ್ಗು? ನಮ್ಮೂರೇ ಮಲೆನಾಡು, ನಮ್ಮೂರ್ ಚಂದ. ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಬಟ್ ಸೆಕೆ ಬಿಸಿಲು. ನಮ್ಮ ಮಗಿನ ಮಕ ನೋಡಿ ಹೆಂಗಾಗೋಗಿದೆ ಅಂತ ಹೇಳ್ಬಿಟ್ಟು. ಬಿಸಿಲಾಗ್ತಿರ್ಲಿಲ್ಲ, ಮಳೆ ಬಂದಿಲ್ಲ. ಪ್ರತಿ ಸಲ ಬಂದ್ಬಿಡೋದಲ್ವೇನತ್ತೆ ಮಳೆ? ಓಹೋ ತರುಣ, ಏನಪ್ಪ ಐಸ್ 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 ಲಗಾಯ್ಸ್ 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 ನೋಡೋಣ. ಹಾಂ ಕೊಡೋಣ ಗುತ್ತಿಗೆ ಇವನಿಗೆ. ಕಾಯಿ ಸುಲಿಯೋದು ಕೊಟ್ಟರೆ ಯಾವ ಕಾಲಕ್ಕೆ ಬಿಡಿಸ್ತಾನೆ? ನಾಳೆಗೊಂದು ಕಾಯ, ಒಂದು ದಿನಕ್ಕೊಂದು ಕಾಯ. ಎಷ್ಟು ಈಸಿಯಾಗಿ ಮಾಡ್ತಾರೆ, ನನಗಂತೂ ಗೊತ್ತಿಲ್ಲ. ನನಗಂತೂ ಬೇಷು ಬಿಡೋ, ಆಮೇನ ಬದುಕೊಳ್ಳಿ. ತೋರ್ಸೋದು ಹೆಂಗಾಗಿದೆ ಇವಾಗ? ತೋರ್ಸೋ ಸ್ವಲ್ಪ. ಬಕೆಟ್ ಇಡೋ, ಬಕೆಟ್ ಕೆಳಗಡೆ. ಮುರ್ಕಾಟಿ ಆಮೇಲೆ ಮುರ್ಕಾಟಿ ಅಂದ್ರೆ ಆಮೆ ಥರನೇ ಇರುತ್ತೆ. 2 ಟೈಪ್ಸ್ ಬರುತ್ತೆ ಆಮೇಲೆ. ಇದು ಮುರ್ಕಾಟಿ. ಆಮೇಲೆ ಅದ್ರ ಮೇಲೆ ಪದ್ರ ಪದ್ರ ಥರ ಬರುತ್ತೆ ಆಕಾಶ್, ಇದ್ರಲ್ಲಿ ಬರಲ್ಲ ಮುರ್ಕಾಟಿ. ಮಿನಿ 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 ಮಕ್ಳಿ ಅಂದ್ರೆ ಡಾಟ್ ಡಾಟ್ ಬರುತ್ತೆ. ಡಾಟ್ ಡಾಟ್ ಹಿಂಗೆಲ್ಲ ಇರುತ್ತೆ ನೋಡು. ಆಮೇಲೆ ಇದರಲ್ಲಿ ಡಾಟ್ ಇಲ್ಲ ನೋಡು, ಅಬ್ಸರ್ವ್ ಮಾಡು. ಓಹೋ, ತಗೊಂಡೋಗೋಣ ಬೆಂಗಳೂರಿಗೆ. ಇದ್ರಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ. ಹಾಂ, ಹಂಚಿನ ಮನೆ ನಮ್ಮದು. ಮನೆ ಎರ್ಷನ್ ಮಾಡಿಸ್ತಾರೋ ಅಥವಾ ತೋಟದಲ್ಲಿ ಕಟ್ತಾರೋ ಗೊತ್ತಿಲ್ಲ. 99% ತೋಟದಲ್ಲೇ ಪ್ಲ್ಯಾನ್ ಇದೆ, ನೋಡಬೇಕು. ಸೆಲ್ಫಿ ತಗೊಳ್ತಾ ಇದ್ದಾರೆ. ಎಲ್ಲೇ ಮಗ ಕಾಫಿ? ಕಾಫಿ ಅಲ್ಲೇ ಫ್ರಿಜ್ ಇಲ್ಲ. ಇಲ್ಲಿ ಅಲ್ಲ ಫ್ರಿಜ್ ಅಲ್ಲ, ವಾಷಿಂಗ್ ಮಿಷಿನ್. ಏನಕ್ಕೆ ಕೊತ್ತಿ ಹಿಡ್ಕೊಂಡಿದ್ಯಾ? ಕಾಯಿ ಹೊಡಿಯೋದು. ಎಳ್ನೀರು ಇವಾಗ ಹೆಂಗೆ ಕುಡಿಲಿ? ಕಾಫಿ ನೀನು ಕುಡ್ಕೊಂಬಿಡು. ಆದರೂ ಅಲ್ಲಿ ನಿಮ್ಮನೆ ಸಕ್ಕತ್ತಾಗಿರುತ್ತಲ್ಲ, ನೀರೆಲ್ಲ ಇರುತ್ತಲ್ಲ. ಬೆವರು ಬೆವರು. ಆಕಾಶ್ ಬೆವರು ಇಳಿಸಿದೀನಿ ಇವತ್ತು. ನೆಲ ಗುದ್ದಿ ನೀರ್ ತೆಗಿಯೋದು ಅಂತಾರಲ್ಲ, ಇದೇ ಅದು. ಓಕೆ, ನಿಮ್ಮನೆ ವ್ಲಾಗ್ ಮಾಡ್ತಾ ಇದ್ದೀನಿ, ಪರ್ಮಿಷನ್ ಇಲ್ದಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ಬೇಕಾದ್ರೂ ಮಾಡು, ಇಡೀ ಮನೆ ನಿಂದೆ. ನಂದಾ? ಇಡೀ ಮನೆ ನಿಂದೆ. ಹೌದಾ? ಓಕೆ. ನಿಂದು ಅಂದ್ರೆ ನಮ್ಮಮ್ಮ ಓಡ್ಸ್ಕೊ ಬಂದು ಹೊಡಿಯುತ್ತ. ಮೇಲೆ ಇಡೀ ಮನೆ ನಮ್ಮಮ್ಮಂದು. ನಮ್ಮಮ್ಮನ ಪರ್ಮಿಷನ್ ತಗೊಂಡು ಮಾಡು. ಓಕೆ. ಸೆಕೆಗೆ ಹಬ್ಬ, ನಮ್ಮ ಕಡೆ ಚಳಿಗೆ ಸ್ವೆಟರ್ ಹಾಕೊಂಡು ಅಭ್ಯಾಸ ಅಲ್ಲ. ನೋಡು ಇಲ್ಲಿ, ನೋಡು ಇಲ್ಲಿ 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 ನನ್ನ ದಶರಥ. ಏನು ಚಿನ್ನಮ್ಮ ಹಿಂಗೆ ಆಗ್ಬಿಟ್ರೆ ಅವನಿಗೆ ಕೆನ್ನೆ ಹಿಡ್ಕೊಂಡು ಸೆಲ್ಫಿ ತಗೊಂಡು ಅಕ್ಕ ಅಣ್ಣ ಎಲ್ಲ ಎದ್ಬಿಟ್ರೆ ಮುಗೀತ ಅವನ ಕತೆ. ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಮೊನ್ನೆ ಪುತ್ತೂರಿಗೆ ಹೋಗಿದ್ದು, ಅಲ್ಲಿಂದ ಹಾಸನ್ಗೆ ಹೋದು. ಫುಲ್ ಟ್ರಾವೆಲ್ ಫ್ರೀನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅಯ್ಯೋ, ನಿದ್ದೆ ಮಾಡಲಿಕ್ಕೂ ಟೈಮ್ ಇಲ್ಲ. ಇವತ್ತು ಮಾರ್ನಿಂಗ್ ಎಲ್ಲ ಎದ್ದಿರೋದೆ 9 ಗಂಟೆಗೆ. ಅಷ್ಟರೊಳಗಡೆ ನಮ್ಮ ಅತ್ತೆ ಪಾಪ ಹುಡುಗರು ಊರಿಂದ ಬಂದಿದ್ದಾರೆ, ರೆಸ್ಟ್ ಮಾಡಲಿ ಅಂತ ಹೇಳಿ ಕೇಸರಿಬಾತ್ ಉಪ್ಪಿಟ್ಟು ಮಾಡಿದರು. ತೊಟ್ಟಕ್ಕೆ ಹೋಗಿ ತಿನ್ಕೊಂಡು ಬಂದು ಲಾಸ್ಟ್ ವಿಡಿಯೋ ನೋಡಿದರೆ ಇದು ಕಂಟಿನ್ಯೂಸ್ ವೀಡಿಯೋಸ್ ಆಗಿತ್ತು. ಮತ್ತು ಬೆಂಗಳೂರಿಗೆ ಹೋಗೋಣ, ಎಲ್ಲ ತೊಗೊಂಡೋಗಿದ್ದಿಲ್ಲ, ಕೊಬ್ಬರಿ ಆಗಿತ್ತು ಅಂತ ಹೇಳಿದೆ. ಆಕಾಶ್ ಅದಕ್ಕೆ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಇದು ಎಂತ ಬಾಳೆದೆಲೆ ತೊಗೊಂಡಿದ್ದೀನಿ. ಮತ್ತು ಬಾಳೆಹಣ್ಣು ಈ ಸಲ ಬಿಟ್ಟಿಲ್ಲ ಅನಿಸುತ್ತಲ್ಲ ಆಕಾಶ್? ಎಂತ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ 2 ಗಂಟೆ ಆಗಿದೆ. ನೋಡಬೇಕು, ಇವ್ರದ್ದು ಇನ್ನೂ ಸೆಲ್ಫಿ ಮುಗ್ದಿಲ್ವೇನ್ರೋ? ಏನು ರೆಡಿ ಆಯ್ತು ಇವಾಗ? ಭಟ್ರ ಕೆಲಸ ಕೊಟ್ಬಿಡೋಣ ನಮ್ಮ ಸುಸ್ಸುಗೆ. ಭಟ್ರ ಕೆಲಸ ಬೇಡ, ಹಾಂ ಮನೆಯಲ್ಲಿ ಮಾಡಬೇಕಾ? ಹಂಗೆ ಕಾಫಿ ನಾಡಿಂದ ತೆಂಗು ನಾಡಿಗೆ ಬಂದಿದ್ದಾಳೆ ನಮ್ಮ ಸುಷ್ಮಿತಾ ಇವತ್ತು. ಕೋಸಂಬರಿಗೆ ರೆಡಿ ಆಯಿತು. ಏನು ಕೋಸಂಬರಿ ಐತೆ ಇದಾ? ಓಕೆ, ಹಾಕ್ಬಿಟ್ಲು ಹಸಿದು.
ಏನೇ ಮಗ, ನನ್ನ ಅತ್ತೆ ಪರ್ಮಿಷನ್ ಕೇಳ್ಕೊಂಡು ಹಾಕ್ಬೇಕಲ್ವಾ ನೀನು? ಆಮೇಲೆ ಕೊನೆಗೆ ಇದಕ್ಕೆ ಹಾಕೋಣ ಅಂದೆ. ಹಾಂ, ಹಾಕ್ತೀನಿ ಇದು ಬೇಳೆ ಒಳಕ್ಕೆ ಅಂದ್ರು. ಬೇಡ, ಬೇರೆ ತೆಗಿಯಪ್ಪ. ನೀನೆಲ್ಲ ರೆಡಿ ಮಾಡಿಕೊಡು. ನಮ್ಮ ಅತ್ತೆ ಕೈ ಮಾಡಿದರೆ ಇದು ಟೇಸ್ಟ್ ಡಬಲ್ ಆಗಿಬಿಡುತ್ತೆ. ನೀನೇ ಹಾಕಕ್ಕೆ ಹೋಗ್ಬೇಡ ಆಯಿತಾ? ಓಕೆ. ಇದು ಇದ್ರೊಳಗಡೆ ಹಾಕಲ್ವಾ ಇನ್ನತ್ತೆ? ಒಗ್ಗರಣೆ ಹಾಕೋದ ಅಂದರೆ ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ಈ ಮನೆಗೆ ಬಂದಾದ್ಮೇಲೆ ನಾನು ಆಕಾಶ್ ಮದುವೆ ಆದ್ಮೇಲೆ ಕಡಲೆಬೇಳೆ ಕೋಸಂಬರಿ ತಿಂತಾ ಇರೋದು. ಮುಂಚೆ ನಮ್ಮ ಸೈಡ್ ಇದನ್ನು ಮಾಡಲ್ಲ ಅಲ್ವಾ ನಿಮಗ? ಬೇಳೆ ನೆನಕಿದ್ರೆ ರಾತ್ರಿ ನಾನು ಕಡಲೆಬೇಳೆ ಕೋಸಂಬರಿ ಮಾಡಲ್ಲ. ನಮ್ಮ ಸೈಡ್ ಮಾಡ್ತೀವೇನೆ? ನಮ್ಮ ಸೈಡು ಉದ್ದಿನ ಬೇಳೆದು. ಹಾಂ, ಉದ್ದಿನ ಕಾಳು, ಹೆಸರು ಕಾಳು, ಇಲ್ಲ ಹೆಸರು ಬೇಳೆದು, ಹೆಸರು ಕಾಳ್ದು, ಅದೇ ಸೌತೆಕಾಯ್ದು ಮಾಡ್ತೀವಿ. ಇಲ್ಲಿ ಇದು ಚೆನ್ನಾಗಿರುತ್ತೆ ಸಲ ಟೇಸ್ಟ್ ನೋಡಿ. ನಮ್ಮ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಮಗುಗೆ ಫೀಡ್ ಮಾಡಬೇಕು. ತುಂಬ ಟೈಮ್ ಆಯಿತು. ಕೊಡೆ 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 ಅಳ್ತಾ ಇದ್ದಾನೆ. ಅರೇ ಇಲ್ಲ ತೋರಿಸು, ನೋಡಿದ್ನ ಚಿಟ್ಟುಡ ಏನು ನೀವು ಮುಖ ಇವನೇ ನೋಡ್ಕೊತಾ ಇದ್ದಾನೆ. ನನಗೆ ಯೂಶ್ವಲಿ ಸ್ಕ್ರೀನ್ ಏನೂ ತೋರಿಸಿಲ್ಲ, ಇವತ್ತೇ ನೋಡಿರೋದು ಅವನು. ಹಾಂ, ಕಾಫಿ ಯಾರಾದರೂ ಉಂಟಾ? ಬಿಸಿಲಲ್ಲಿ ಬಿಸಿಲಿಂದ ಬಂದು ನಾನು ಎಲ್ಲ ಬಿಟ್ಟಿದ್ದೆ, ಬಟ್ ಪಾಪ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗೆಲ್ಲ ಬಂದ್ ಮಾಡ್ತೀನಿ. ಅಂದರೆ ಅಮ್ಮ ಮನೆಗೆ ಹೋದರೆ ಅಲ್ಲಿ ಚಳಿ ಅಲ್ವಾ, ಕಾಫಿ ಕುಡಿದು ಅಭ್ಯಾಸ ಆಗಿಬಿಟ್ಟಿತ್ತು. ಮತ್ತೆಲ್ಲ ಬಿಟ್ಟಿದ್ದು ಈ ಥರ ಆಟ ಆಡ್ಸು ಅಂದರೆ ಸ್ವಲ್ಪ ಇವಾಗ ರೆಸ್ಟ್ ಮಾಡೋಣ ಅಂತ. ಬಾಯ್ ರಂಗಿಲ್ಲ. ಅಯ್ಯ ಫೋಟೋ ತಗೊಂಡಿಲ್ಲ. ಅಯ್ಯೋ ಅಳ್ತಾ ಇದ್ದಿಲ್ಲಪ್ಪ ನನ್ನ ಕಂದಮ್ಮ. ದಶರಥ್ ಮಹಾರಾಜ್ ಬರ್ತಿದ್ದಾರೆ, ದಾರಿ ಬಿಡಿ. ದಶರಥ್ ಮಹಾರಾಜ್ ಕಿ ಬಹುಪರಾಕ್. ಯಾಕೋ ದಶರಥ್ ಮಹಾರಾಜ್ ಕೂರಂಗಿಲ್ಲ, ಉಂಟ್ಕಂತಿದ್ದಾರೆ. ಓಕೆ, ಯಾಕೆ ಸುಸ್ತಾಗೋಯ್ತಾ ನಿಮಗೆ? ಅಯ್ಯೋ ಎಷ್ಟು ಸ್ವೆಟ್ ಆಗಿದೆಯಾ ಆಕಾಶ್? ಇಲ್ಲ, ಏನು ಕಮ್ಮಿ ಹುಡುಗಾಟನ ಈ ಬಿಸಿಲಲ್ಲಿ ಕಾಯಿ ಸುಲಿಯೋದು ಅಂದ್ರೆ. ಹಂಗೆ ಇಲ್ಲೇ ಶಿಫ್ಟ್ ಆಗಿಬಿಡು ನೀನು. ತೋಟದಲ್ಲಿ ಇರ್ಬೋದು, ಊರು ಮನೇಲಿ ಅಲ್ಲ, ಎಷ್ಟು ಸ್ವೆಟ್ ಆಗಿದೆಯಾ ಅಂತ ಹೇಳಿದ್ರೆ. ತರುಣ ಸುಲಿತಾನಂತ. ಇಲ್ಲಿ ನೋಡಿ, ಯಾರಾದರೂ ಬೈಕ್ ಕಲಿಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಮನೇಲಿ ಯಾರಾದರೂ ಬೈಕ್ ರೈಡ್ ಮಾಡೋದು, ಯಾರಾದರೂ ಬೈಕ್ ಕಲಿಬೇಕು ಅಥವಾ ನಿಮ್ಮನೇಲಿ ಏನಾದ್ರು ಬೈಕ್ ರೈಡ್ ಮಾಡೋರು ಹಳ್ಳಿಗೆ ಬೇಕು ಅಂತ ಹೇಳಿದರೆ, ಎಲ್ಲ ನಿಮ್ಮ ಮಗ ಯಾರಾದರೂ ಬಿಟ್ಟೋಗಿದ್ರೆ ಸಿಟಿಲಿದ್ರೆ ನಮ್ಮ ಭೀಷ್ಮ ಇದನ್ನೇ ಕರ್ಕೊಳ್ಳಿ. ನೋಡಿ, ಡ್ರೈವ್ ಮಾಡ್ತಾನೆ, ಸಖತ್ತಾಗಿ ರೈಡ್ ಮಾಡ್ತಾನೆ. ಯಾವ ತರ ಕುತ್ಕೊಂಡ್ರು ಇಷ್ಟ ಆಗಲ್ಲ, ಈ ತರ ಮಾತ್ರ ಇಷ್ಟ ಅವರಿಗೆ. ಏನು ಯೋಚನೆ ಮಾಡ್ತಾ ಇರೋದು? ಕತ್ತು ನಿಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂಗೆ ಕುತ್ಕೋಬೇಕು. ಕರೆಕ್ಟ್ ಅಂತೆ. ಎಲ್ಲಿವರೆಗೂ ಬಂತು? ಬೆಲ್ಲನ ರುಬ್ಬೇಕು, ಬೆಲ್ಲನ ರುಬ್ಬಿ ಕಾಯಿ ರಸ ಮಾಡಬೇಕು, ಇನ್ನು ಮಾಡಬೇಕು, ರುಬ್ಬೇಕು. ನೋಡಿ, ಇವಾಗ ಫೋಟೋ ಹಾಕ್ತೀನಿ. ಇದು ನೆನ್ನೆ ಫೋಟೋ ಶೂಟ್ ಮಾಡಿಸಿದಲ್ಲೇ, ಆ ಫೋಟೋದಲ್ಲಿ ಇರಲು ಇವಳೆ, ಇದು ಇವಳೆ ಸುಷ್ಮಿತಾ. ರಿಯಲ್ ಲೈಫಲ್ಲಿ ನೋಡಿ ಸುಷ್ಮಿತನ ಇನ್ನೂ ಕರಾವಾಗಿರ್ತಾಳೆ ಪಾಪ, ಕೆಲಸ ಅನ್ಕೊಂಡು. ಅವರೇ ಫೋಟೋ ಶೂಟ್ ಹೆಂಗೆ ಮಾಡಿಸಿದಾಳೆ ನೆನ್ನೆ. ಹೆಂಗಿತ್ತೆ? ಕೊಡ್ಲಿಪೇಟೆಗೆ ಹೋಗಿದ್ದೀನಿ ಅಕ್ಕ ಕಂಪ್ಯೂಟರ್ ಜೆರಾಕ್ಸ್ ತರಕ್ಕೆ ಅಂದ್ಲು. ಫೋನೇ ಪಿಕ್ ಮಾಡಂಗಿಲ್ಲ. ನೋಡಿದ್ರೆ ಅಕ್ಕ ಈ ಫೋಟೋ ಶೂಟ್ ಮಾಡಿಸ್ತಾ ಇರೋದು. 2-3 ಫೋಟೋ ಶೂಟು. ಫೋಟೋಗ್ರಾಫರು ಮತ್ತು ಸ್ಟುಡಿಯೋ ಎಲ್ಲ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಬಾ ಮಾಡೆಲ್ ಬೇಕು ಅಂದಿದ್ದಾರೆ ಪಾಪ. ಇವಳು ಕಾಫಿ ಕೆಲಸ ಎಲ್ಲ ಬಿಟ್ಟು ಓಟ ಫೋಟೋ ಶೂಟಿಗೋಸ್ಕರ. ನಮಗೆ ಹೇಳಿದ್ದು ಅಕ್ಕ ಕಂಪ್ಯೂಟರ್ಲಿ ಏನೋ ಕೋರ್ಸ್ ಅಕ್ಕ, ಆನ್ಲೈನ್ ಕೋರ್ಸ್ ಅಕ್ಕ ಅಂತ. ನೋಡಿ ಏನೋ ಪಾಪ ಒಂದು ಹಳ್ಳಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಅಂತ ಖುಷಿ ಪಡಬೇಕು. ಏನತ್ತೆ ಎಲ್ಲಿವರೆಗೂ ಬಂದತೆ? ರೆಡ್ಡಿ ಉಂಟು ಕೋಸಂಬರಿ. ಏನೂ ಗೊತ್ತಿಲ್ಲ. ನಾವು ಮಾಡೋದಕ್ಕಿಂತ ನಮ್ಮ ಅತ್ತೆ ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತಲ್ಲ. ನಾವು ಇದನ್ನೇ ಹಾಕ್ತೀವತ್ತೆ, ಬರೋದೇ ಇಲ್ವಲ್ಲ. ನಿಮ್ಮ ಮಗ ಯಾವಾಗಲೂ ಹೇಳ್ತಾರೆ, ನಮ್ಮ ಅಮ್ಮ ಮಾಡ್ದಂಗೆ ಮಾಡು ಅಂತ ಹೇಳ್ಬಿಟ್ಟು. ನೀವು ಯಾವ ಅಂಗಡಿಯಿಂದ ಸಾಮಾನು ತತ್ತೀರ ಗೊತ್ತಿಲ್ಲ. ನಮ್ಮಮ್ಮ ಮಾಡ್ದಂಗೆ ಮಾಡು ಅಂತ ಎಲ್ಲ ಹುಡುಗರು ಇದೇ ಡೈಲಾಗ್ ಹೇಳ್ತಾರಾ ನಿಮ್ಮ ಮನೇಲೂ? ಅವರು ಮಲಗೋದಕ್ಕೆ ಬಂದರು, ನನಗೆ ಮಲಗಿ ಅಂತ ಹೇಳಿಬಿಟ್ಟು ಇವರಿಲ್ಲಿ ಒಬ್ಬ ಹಿಂಗಾದ್ರೆ ಆಯಿತು. ಹಳ್ಳಿಲಿ ಜೀವನ ಮಾಡ್ದಂಗೆ ಆಕಾಶ ಅದೇ ಅಂತ ಗೊತ್ತಿಲ್ವಾ? ರಂಗಿಲ್ಲ ಮಲಗಿದ್ದಾನೆ. ನಮ್ಮ ತರುಣನ ಜೊತೆ ಆಟ ಆಡ್ತಾ ಇದ್ದಾರೆ. ಇಲ್ಲೊಬ್ರು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಆಯಿತಾ? ನಮ್ಮ ಅತ್ತೆ ಏನು ಮಾಡಿ, ಅತ್ತೆ ರೆಡಿನಾ? ಶಾವಿಗೆ ರೆಡಿ ಮಾಡ್ತಾ ಇದ್ದಾರೆ. ಶಾವಿಗೆ ನಾವೆಂತ ಗೊತ್ತಾ, ನಮ್ಮನೇಲಿ ಶಾವಿಗೆ ಮಾಡಿದರೆ ಅತ್ತೆ ನಾವು ರೈಸ್ ಮಾಡಲ್ಲ, ಬರೀ ಶಾವಿಗೆ ಕೈಯಲ್ಲೇ ತಿನ್ನೋದು. ಬರೀ ಅಷ್ಟು ತಿಂದರೆ ಅನ್ನ ಸಾಂಬಾರು ಇಲ್ಲ, ಹಂಗೆ ಆ ಥರ. ಅದಕ್ಕೆ ಇಷ್ಟ ಮಾಡಿದ್ರಲ್ಲ ಅಂತ ಇವಳು. ಅದೇ ಕಿಚುಡಿ ಕೆಟ್ಟೋಯ್ತಾ? ಕಿಚುಡಿ ಕಾಯಿ ರಸ ತಿಂದು ಆಮೇಲೆ ಉಳಿಸಿ ಅನ್ನ
ಸಾಂಬಾರು ಅನ್ನ ತಿಂತಾರೆ ಅದನ್ನು ಅಲ್ಲಿದೆ. ಸಾಂಬಾರು, ಬೇಳೆ ಸಾಂಬಾರು ಮಾಡಿದ್ದಾರೆ. ಮಾಡಲಾ? ಕುದ್ದಿದ್ದಾ? ಓಕೆ, ಸಾಂಬಾರು ರೆಡಿ ಆಯಿತು. ಕಾಯಿಲ್ದು ಇದು. ಓಹ್, ನಮ್ಮ ಕಡೆ ಹಾಲಲ್ಲಿ ಮಾಡ್ತೀವಲ್ಲ, ಇಲ್ಲಿ ಹಾಲಿಲ್ದಲೇ ಕಾಯಿಲ್ ಮಾಡಿದ್ದಾರೆ ಅಲ್ವೇನತ್ತೆ? ಇದು ಹಾಲಿಲ್ಲ, ಕೆಲವೊಂದು ಕಡೆ ಹಾಲು ಯೂಸ್ ಮಾಡ್ತೀವಿ, ನಮ್ಮ ಸೈಡ್ ಬೇರೆ ಥರ. ಇದು ಪಲ್ಯ, ಕೋಸಂಬರಿ, ಮುದ್ದೆ, ಅಬ್ಬಬ್ಬಬ್ಬ ಎಲ್ಲನೂ ಮಾಡಿದ್ರ ಅತ್ತೆ ಇಷ್ಟು ಬೇಗ? ಇದು ಕಾಯಿಲ್ ಮೇಲೆ ಹಾಕೊಳ್ಳೋದಕ್ಕೆ ಪೌಡ್ರ್ ಏನು ಮಾಡಿದ್ದಾರೆ. ಕಾಯಿ, ಕಡಲೆ, ಮತ್ತೆ ಎಂಥ ಪೌಡ್ರತ್ತೆ? ಕಡಲೆ ಎಂಥ ಪೌಡ್ರತ್ತೆ? ಕಡಲೆ ಮತ್ತು ಏನು ಹಾಕಿದ್ದೀರಾ? ಎಳ್ಳು. ಎಸ್, ಊಟ ರೆಡಿ ಆಯಿತು. 3 ಗಂಟೆ ಆಯಿತು. ಬೀಷ ತಿಂತ ಪಾಪನ ಆಟ ಆಡಿಸ್ತಾ ಇದ್ದಾನೆ. ಹಾಗೆಲ್ಲ ರೆಡಿ ಎಲ್ಲ ತಂದಿಟ್ಟಿದ್ದಾಳೆ ಮಗ, ಎಲ್ರಿಗೂ ಬಡಿಸ್ತಾ ಇದ್ದಾಳೆ. ಹಾಂ, ಅದ್ರ ಮೇಲೆ ಏನೋ ಹಾಕೊಳ್ಳೋದಿದೆಯಲ್ಲ, ಕೊಡತ್ತೆ ಏನು ಪೌಡ್ರಾ? ಪೌಡ್ರಿಂಗ್ ಹಾಕಬೇಕಾ? ಪೌಡ್ರ್ ಹಾಕೊಳ್ಳೋದು. ಎಸ್, ಅಂದರೆ ನಮ್ಮ ಕಡೆ ಬೇರೆ ಥರ ಇತ್ತು ಅಲ್ಲ, ಇಲ್ಲಿ ಬೇರೆ ಥರ ಇದೆ. ಟೇಸ್ಟ್ ಮಾಡೋಣ. ಶಾವಿಗೆ ಕಾಯಿಲು ಬಿಡ್ತುಗಂತೆ. ಸ್ವೀಟೇ ಇಲ್ಲ ಅಂದರು, ಸ್ವೀಟೇ ಇಲ್ಲ ಅಂತ ಅವ್ರು ಅಂದರು. ಸ್ವೀಟ್ ಜಾಸ್ತಿ ಐತೆ ನೀವಂತೀರ? ಸಾಕು. ಏನ್ರಪ್ಪ ಸ್ಪೆಷಲ್ಲು? ಶಾವಿಗೆ ಕಾಯಲ್, ಅನ್ನ, ಸಾಂಬಾರ್, ಕೋಸಂಬರಿ, ಪಲ್ಯ. ಅಂದ್ರೆ ಈ ಕಡೆ ಸೈಡ್ ಸ್ಪೆಷಲ್ ಆಗಿದೆ. ಅಮ್ಮ ಎಳ್ಳಾಕಿದ್ಯಾ? ಓಕೆ, ಭರ್ಜರಿ ಬೊಂಬಾಟ್ ಸಿಹಿ ಭೋಜನ ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ಕಸಿನ್ಸ್ಗೆ. ನೋಡಿ ಹೆಂಗೆ ಅಂತ ತಿಂದು ಹೇಳ್ಬೇಕು. ಅವ್ರು ಆಲ್ರೆಡಿ ಶಾವಿಗೆ ಕಾಯಲ್ಲಿ ತಿಂದಿದ್ದಾರೆ ನಿಮ್ಮಲ್ಲಲ್ವಾ, ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಕಾಶ್ ಅವ್ರ ತಟ್ಟೆ ಖಾಲಿ, ನನ್ನ ಖಾಲಿ, ನಮ್ಮ ಮಗಿಂದೆಲ್ಲ ಖಾಲಿ. ಶಾವಿಗೆ ಬೇಕು ಅಂದರೆ ಇಲ್ಲ, ಒಂದು ಶಾವಿಗೆ ಕರಿತಾ ಇದೆ. ಅರೆ ನಮ್ಮ ಅತ್ತಿಗೆ ಬೇಕು ಅಂತ ಹಾಕೋಬಿಟ್ರೆ ಶಾವಿಗೆ ಹಾಕಂತೀಯ? ಇರ್ಲಿ ಅತ್ತೆಗೆ ಪಾಪ ತಿಂದ್ರ ಅಷ್ಟೇ. ಅಮ್ಮ ಅತ್ತೆಗೆ ಬೇಕು, ಇರ್ಲಿ ಬಿಡತ್ತೆ. ಅವರೇ 1 ತಿಂದಿದ್ದಾರೆ. ಏನ್ ಆಕಾಶ್? ಮುದ್ದೆ, ಪಲ್ಯ, ಕೋಸಂಬರಿ ಎಲ್ಲ ಒಟ್ಟಿಗೆ ಕಲ್ಸ್ಕೊಬಿಟ್ಟಿದ್ದೀರಲ್ಲ. ನಮ್ಮಮ್ಮ ಮಾಡ್ರ ಸ್ಪೆಷಲ್ ಕಂಟ್ರಿ. ಹಿಂಗೆ ಕಲ್ಸ್ಕೊಳ್ಳೋದು ಅದಕ್ಕೆ? ಹಂಗೆ ಬಿಟ್ರೆ ಇಲ್ಲಿ ಸಿಗಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಎಲ್ಲ ಒಟ್ಟೊಟ್ಟಿಗೆ ಹಾಕೋಬಿಟ್ಟಿದ್ದೀನಿ. ಅದು ಕತ್ತಿಂದ ಹಾಕೊಂಡಿದ್ದಾನೆ, ಚೂರು ಮುಂದಕ್ಕೆ ಮಾಡಿದೆ. ಅಲ್ಲಿಂದ ಹಂಗೆ ಗೈಸ್, ನಿಜ ಹೇಳ್ತೀನಿ, ನಮ್ಮಮ್ಮ ಸಖತ್ತಾಗಿ ಅಡುಗೆ ಮಾಡುತ್ತೆ. ನಾನಂತೂ ನನ್ನ ಕಾಲೇಜ್ ಡೇಸಲ್ಲಿ ಹಾಸ್ಟೆಲಲ್ಲೆಲ್ಲ ಇದ್ದಾಗ ನಮ್ಮಮ್ಮ ಬೆಂಗಳೂರಿಂದ ತಂದ್ಕೊಡೋವರೆಗೂ ಫೋನ್ ಮಾಡ್ತಾ ಇದ್ದೆ ಎಲ್ಲ ಗೊಜ್ಜುಗಳನ್ನು. ಬನ್ನಿ ಇಲ್ಲಿಗೆ, ಲೊಕೇಶನ್ ಹಾಕೊಂಡು ಬನ್ನಿ. ಸ್ಪೆಷಲ್ ಟೊಮೆಟೊ ಗೊಜ್ಜು, ಚಪಾತಿ, ಅನ್ನ. 3 ಐಟಮ್ ನನಗೆ. ನಿಮ್ ಕಡೆ ಹಂದಿ ಸ್ಪೆಷಲ್, ನಿಮ್ ಕಡೆ ಚಿಕನ್ ಸ್ಪೆಷಲ್, ನಮ್ ಕಡೆ ಟೊಮೆಟೊ ಗೊಜ್ಜು ಅಂದ್ರೆ ಸ್ಪೆಷಲ್, ಕಡ್ಲೆಪುರಿ ಅಂದ್ರೆ ಸ್ಪೆಷಲ್. ಎಲ್ಲರ ಬಂದು ಅಷ್ಟೇ. ಕಜ್ಜಾಯ ಅಂದ್ರೆ ಸ್ಪೆಷಲ್ ಅಲ್ವಾ? ನಮ್ಮಲ್ಲಿ ಕಜ್ಜಾಯ ಎಲ್ಲ ಹಂಗಿಂಗ್ ಮಾಡಲ್ಲ. ಚಿತ್ರಾನ್ನ ಸ್ಪೆಷಲ್. ಕಳ್ದು ಹೋಗ್ತೀಯ ನೀನ್, ಆಮೇಲೆ ಎಲ್ಲಿ ಹುಡ್ಕೊ ಬರೋದು ನಾನು? ಎಂತೆಂತ ತಿಂಡಿಗಳು ಗೊತ್ತಾ? ಬೇಡ, ಅಲ್ಲೋಗ್ತೀನಿ ನಾನು. ಕಳ್ದೋದ್ರೆ ನಿಮ್ಮನ್ನ ಅಪಾರ್ಟ್ಮೆಂಟ್ ಎಲ್ಲ ಕಳ್ದೋಗಿ. ಇನ್ನ ನಾವೆಲ್ಲ ಹೋದ್ಮೇಲೆ ಇಲ್ಲಿಂದ ನಮ್ಮ ಮಮ್ಮಿ ಒಂದೇ ಫುಲ್ಲು ಬೇಜಾರಾಗ. ಮನೆ ತುಂಬಾ ಮಕ್ಳಿದ್ರೇನೆ ಚೆನ್ನಾಗದು ಅಲ್ಲಮ್ಮ? ಅದು ಬನ್ನಿ ಅಂತ ಬರಲ್ವಲ್ಲ ಬೆಂಗಳೂರಿಗೆ ಬರಲ್ಲ, ಅದಕ್ಕೆ ನಾವೇ ನಮ್ಮ ಸುಷ್ಮಿತನ ಇಲ್ಲೇ ಬಿಟ್ಟು ಹೋಗ್ತೀವಿ. ಸಾಕು. ಏನ್ ಸುಷ್ಮಿತಾ? ಕುಂಡಿ ಎಲ್ಲ ಒಳ್ಳೆ ಬರ್ತಾಳೆ ಅಮ್ಮ. ಫಿಕ್ಸು, ಇನ್ನೊಂದು ವಾರ ಬರ್ತಾಳೆ ಇಲ್ಲಿಗೆ. ಅವ್ರ ಜೊತೆಗೆ ಓಡಾಡ್ಕೊಂಡು ಮಾಡ್ಕೊಂಡು. ಯಾಕೋ ಭೀಷ್ಮ ಅದ್ರ ಮೇಲೆ ಪಲ್ಯ ಬೇಕಾದ್ರೆ ತರುಣ